ಗುಡ್ ಮಾರ್ನಿಂಗ್ ಎವ್ರಿವನ್. ಯಾರು ಇದನ್ನು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರಲ್ವ, ಅವರು ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಈ ದಿನ ನಾವು ಮನೆಯಲ್ಲೇ ಹೋಮ್ಮೇಡ್ ಬಿರಿಯಾನಿ ತಯಾರಿಸೋದು ಹೇಗೆ ಅಂತ ನೋಡೋಣ. 4 ಈರುಳ್ಳಿನ ಚೆನ್ನಾಗಿ ಹೆಚ್ಚಿಟ್ಕೊಂಡಿರಬೇಕು. ಆಮೇಲೆ ಒಂದು ಸ್ಪೂನ್ ಚಿಲ್ಲಿ ಪೌಡರ್, ಆಮೇಲೆ ಗರಂ ಮಸಾಲ, ಧನಿಯಾ ಮಸಾಲ ಆ್ಯಂಡ್ ಟರ್ಮರಿಕ್ ಪೌಡರ್ 1 ಸ್ಪೂನು. ನಂತರ ಅದಕ್ಕೆ ಬೇಕಾಗಿರೋದು ಕಸ್ತೂರಿ ಮೇಥಿ ಸ್ವಲ್ಪ, ಅದು ಒಂದು ಸ್ವಲ್ಪ ಆದರೆ ಸಾಕು. ಆಮೇಲೆ 4 ಗೋಡಂಬಿ ಸ್ಲೈಸು, ಅದನ್ನು ಚೆನ್ನಾಗಿ ಇಟ್ಕೊಂಡಿರಬೇಕು. ಆಮೇಲೆ ಒಗ್ಗರಣೆಗೆ ಏನೇನು ಬೇಕು ಅಂತ ನಾವು ಇಲ್ಲಿ ನೋಡಿ ಮೇಲೆ ತೋರಿಸಿದ್ದೀನಲ್ವ, ಅದನ್ನೆಲ್ಲ ಇಟ್ಕೊಂಡಿರಿ. ಆಮೇಲೆ ಪುದೀನ ಸೊಪ್ಪು 1 ಕಟ್ಟಾದರೆ ಸಾಕು, ಅದನ್ನು ಎಲೆ ಬಿಡಿಸಿ ಇಟ್ಕೊಂಡಿರಬೇಕು. ಆಮೇಲೆ 1 ನಿಂಬೆಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ 1 ಕಟ್ಟು ಕೊತ್ತಂಬರಿ ಸೊಪ್ಪು, ಅದನ್ನು ಚೆನ್ನಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಂತರ ನೋಡಿದ್ರಲ್ಲ, ಈ ಎಲ್ಲ ಐಟಮ್ಸ್ಗಳು ಮನೇಲಿ ಇರುವಂಥದ್ದೇ. ಆಮೇಲೆ ಮೇನ್ ಡಿಶ್ ಅಂತ ಏನು ಮೇನ್ ಇಂಪಾರ್ಟೆಂಟ್ ಅಂದರೆ ಅರ್ಧ kg ಚಿಕನ್. ಅದನ್ನು ನಾನು ಅರಿಶಿಣ ಮತ್ತು ಸ್ವಲ್ಪ ಉಪ್ಪು ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ 1 ಪ್ಯಾಕೆಟ್ ಮೊಸರು, ಆಮೇಲೆ ಬಿರಿಯಾನಿ ಮಸಾಲ. ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್, ಇದು ಸೀಕ್ರೆಟ್ ಅಂತಲೇ ಹೇಳ್ಬೋದು. ಇವಾಗ ಬಿರಿಯಾನಿ ಮಸಾಲನ ತಯಾರು ಮಾಡ್ಕೊಳ್ಳೋಣ. ಚಿಕನ್ಗೆ ನಾವು 1 ಸ್ಪೂನು ಅಚ್ಕಾರದ ಪುಡಿ ಮತ್ತು ಆಮೇಲೆ ಸ್ವಲ್ಪ ಅರಿಶಿಣವನ್ನು ಹಾಕ್ಕೋಬೇಕು. ಆಮೇಲೆ ಧನಿಯಾ ಮಸಾಲ ಅದು ಅರ್ಧ ಸ್ಪೂನ್ ಹಾಕ್ಕೊಳ್ಳೋಣ. 2 ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕು, ಹೆಚ್ಚಿಗೆ ಹಾಕ್ಕೊಳೋದು ಬೇಡ. ಆಮೇಲೆ ಸ್ವಲ್ಪ ಮಸಾಲ, MTR ಮಸಾಲ ಹಾಕ್ಕೊಳ್ಳೋಣ. ಆಮೇಲೆ ಸೀಕ್ರೆಟ್ ಏನಿತ್ತಲ್ಲ ಬಿರಿಯಾನಿ ಮಸಾಲ, ಅದನ್ನು ಸ್ವಲ್ಪ ಹಾಕ್ಕೋಬೇಕು. ಲೈಟಾಗಿ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಂಡ್ರೆ ಫುಲ್ ಸ್ಪೈಸಿ ಆಗಿಬಿಡುತ್ತೆ. ಚಳಿಗಾಲದಲ್ಲಿ ಬಿರಿಯಾನಿ ಮಾಡೋದು ಅಂತಂದರೆ ಸೂಪರಾಗಿರುತ್ತಲ್ಲ. ಅದಕ್ಕೆ ಇವಾಗ ಏನು ಮಾಡೋಣ, ಸ್ವಲ್ಪ ಪುದೀನ ಸೊಪ್ಪು ಏನು ತೆಕ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ವಾಶ್ ಮಾಡಿಟ್ಕೊಂಡು ಇದರಲ್ಲಿ ಹಾಕ್ಕೋಬೇಕು. ಬಿರಿಯಾನಿ ಮಸಾಲ ಇದನ್ನು ಏನು ಬಿರಿಯಾನಿಲಿ ಹಾಕ್ತೀವಲ್ಲ ಅದನ್ನೆಲ್ಲ ಮೇನ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದರಲ್ಲಿ ಹಾಕ್ಕೊಂಡು, ಆಮೇಲೆ ಸ್ವಲ್ಪ ಮೊಸರು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಅದನ್ನು ಏನು ಮಾಡಬೇಕು, ಒಂದು ಬೌಲ್ ಫುಲ್ ಮೊಸರು ಹಾಕಿರಿ. ಚೆನ್ನಾಗಿ ಮೊಸರು ಎಷ್ಟು ಹಾಕ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ. ಮೊಸರು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಕೈಯಿಂದನೇ ಮಿಕ್ಸ್ ಮಾಡಿ, ಸ್ಪೂನಿಂದ ಮಿಕ್ಸ್ ಮಾಡಿದರೆ ಪೀಸಸ್ಗೆಲ್ಲ ನೀಟಾಗಿ ಮಸಾಲೆ ಅಂಟ್ಕೊಳಲ್ಲ. ಸೊ ನೀವು ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು, ಎಲ್ಲದಕ್ಕೂ ಅಂಟ್ಕೋಬೇಕಲ್ವ. ಸೊ ನೀಟಾಗಿ ಮಿಕ್ಸ್ ಮಾಡಿ, ನಿಧಾನಕ್ಕಾದರೂ ಪರವಾಗಿಲ್ಲ. ಎಲ್ಲ ಸ್ಲೈಸಸ್ಗೂ ನೀಟಾಗಿ ಉಪ್ಪು, ಹುಳಿ, ಖಾರ ಎಲ್ಲ ನೀಟಾಗಿ ಅಂಟಿದ್ರೆ ಮಾತ್ರ ಬಾಯಿಗೆ ರುಚಿ ಬರೋದಲ್ವ. ಸೊ ಲಾಸ್ಟಿಗೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಇನ್ನೊಂದು ಸತಿ ಮಿಕ್ಸಪ್ ಮಾಡಿ, ನೀಟಾಗಿ ಮಿಕ್ಸ್ ಮಾಡಿ. ಎಲ್ಲ ಸ್ಲೈಸ್ಗೆಲ್ಲ ನೀಟಾಗಿ ಹತ್ಬೇಕದು. ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಹಾಗೆ ನೆನೆಯಲಿಕ್ಕೆ ಬಿಡಿ. ಒಂದು ಪಾತ್ರೆಯಲ್ಲಿ 3 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ, ಸನ್ಫ್ಲವರ್ ಆಯಿಲು. ಇಟ್ಸ್ ಗುಡ್ ಫಾರ್ ಹೆಲ್ತ್. ಸೊ ಇದಕ್ಕೆ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ನಂತರ ಅದಕ್ಕೆ ಮಸಾಲೆಗೆ ಏನೇನು ಬೇಕಿತ್ತು ತೋರಿಸಿದ್ನಲ್ವ ನಾನು, ಮಸಾಲೆ ಬೇಕಾಗಿರುವಂಥ ಪಲಾವ್ ಎಲೆ, ಫ್ಲವರ್ಸು, ಚಕ್ಕೆ, ಲವಂಗ ಅವನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಕ್ಕೂ ಮುಂಚೆನೇ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಏನು 4 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಲ್ಲ, 4 ಈರುಳ್ಳಿಯಲ್ಲಿ 2 ಈರುಳ್ಳಿನ ಮಾತ್ರ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾವ ಥರ ಅಂದರೆ ಬ್ರೌನ್ ಕಲರ್ ಬರಬೇಕು. ಸ್ಲೈಸ್ ಎಲ್ಲ ಸಪ್ರೇಟ್ ಮಾಡಿ ನೋಡಿ, ಈ ಥರ ಎಲ್ಲ ನೀಟಾಗಿ ಬಿಟ್ಕೊಂಡಿರಬೇಕು. ಬ್ರೌನ್ ಕಲರ್ ಬಂದ ತಕ್ಷಣ ನಾವು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡ್ಬಿಡೋಣ. ಅದೇ ಪಾತ್ರೆಗೆ ಇನ್ನೊಂದು ಸ್ಪೂನು ಏನು ಹಾಕ್ಬೇಕು, ಇವಾಗ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕಿದರೆ ಫುಲ್ ಸಾಫ್ಟಾಗಿ ಬರುತ್ತೆ ಚಿಕನ್ನು, ಬೇಗ ಬೇಯುತ್ತೆ, ಸಾಫ್ಟ್ ಆಗುತ್ತೆ. ಅದಕ್ಕೆ ಇವಾಗ ಮಸಾಲೆಯಲ್ಲಿ ಏನೇನು ತೋರಿಸಿದ್ನಲ್ಲ, ಪಲಾವ್ ಎಲೆ, ಫ್ಲವರು, ಆಮೇಲೆ ಚಕ್ಕೆ, ಲವಂಗ ಎಲ್ಲ ಇದರಲ್ಲಿ ಹಾಕ್ಕೊಂಡು, ಈರುಳ್ಳಿ ಹಾಕ್ಕೊಂಡು, ಸ್ವಲ್ಪ ಟೊಮೆಟೊ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ, ಅದು ಬ್ರೌನ್ ಕಲರ್ ಆಗೋವರೆಗೂ. ಅದಕ್ಕೆ ಇವಾಗ ಧನಿಯಾ ಮಸಾಲ, 1 ಸ್ಪೂನ್ ಚಿಲ್ಲಿ ಪೌಡರು, ಆಮೇಲೆ ಸ್ವಲ್ಪ ಅರಿಶಿಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ನೀಟು ತಳ ಹಿಡಿಲಾರ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾವು ಏನು ನೆನೆಯಲಿಕ್ಕೆ ಬಿಟ್ಟಿದ್ವಲ್ಲ ಚಿಕನ್ನ, ಅದನ್ನು ಇದರಲ್ಲಿ ಹಾಕ್ಕೊಂಬಿಡೋಣ. ನೀಟಾಗಿ ಹಾಕ್ಕೋಬೇಕು. ಎಲ್ಲ ನೋಡಿ ಯಾವ ಥರ ಚೆನ್ನಾಗಿ ಮಸಾಲೆಲ್ಲ ಅಂಟ್ಕೊಂಡಿದೆ ಪೀಸಸ್ಗೆ ಅಂತ ನೋಡ್ತಿದ್ರಲ್ವ ನೀವೇ. ನೋಡಿ ಈ ಥರ ನೀಟಾಗಿ ಎಲ್ಲನೂ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋದು ಅಂದರೆ ಚಿಕನ್ ಪೀಸಸ್ನ ಇದರಲ್ಲಿ ಹಾಕ್ಕೋಬೇಕು. ಆ ಪಾತ್ರೆಯಲ್ಲಿ ಉಳಿದಿರೋದನ್ನು ಚೆಲ್ಲಕ್ಕೆ ಹೋಗಬೇಡಿ, ಅದರಲ್ಲಿ ನೀರು ಆಗಿ ಇರಲಿ, ಹಿಂದೆಡೆ ಹಾಕ್ಕೊಳೋಕ್ಕೆ ಬೇಕಾಗುತ್ತೆ. ನಾವು ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಅದು ಈರುಳ್ಳಿ, ಟೊಮೆಟೊ ಇದರಲ್ಲೆಲ್ಲ ಸೇರ್ಕೋಬೇಕಲ್ವ, ಅಂದರೆ ಚೆನ್ನಾಗಿ ಬ್ಲೆಂಡ್ ಆಗಬೇಕು ಅಂತಂದರೆ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿದ್ರಲ್ವ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಅದನ್ನು ನಾವು ಒಂದು ಮುಚ್ಚಳದಿಂದ ಮುಚ್ಚಿ ಒಂದು 5 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ಬಿಡೋಣ. ಬಿಟ್ಟ ಮೇಲೆ ನೋಡಿ ಈ ಥರ ಸುತ್ತ ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಅದನ್ನು ಲಿಡ್ ಕ್ಲೋಸ್ ಮಾಡಿರಬೇಕು. ನೋಡಿ ಈ ಥರ ಲಿಡ್ ಕ್ಲೋಸ್ ಮಾಡಿದಾಗ ಈ ಥರ ಸುತ್ತಲೂ ಕೂಡ ಎಣ್ಣೆ ಬಿಟ್ಕೊಂಡಿರಬೇಕು. ಎಣ್ಣೆ ಬಿಟ್ಕೊಂಡ್ರೆ ಮಾತ್ರ ಆವಾಗ ಮಸಾಲೆ ಎಲ್ಲ ನೀಟಾಗಿ ಇಟ್ಕೊಂಡಿದೆ ಅಂತ ಅರ್ಥ. ಆವಾಗ ನಾವಿವಾಗ
3 ಗ್ಲಾಸ್ ಅಕ್ಕಿಯನ್ನು ಇಟ್ಕೊಂಡಿದ್ದೀವಲ್ಲ, ಅದಕ್ಕೆ ಅದ್ರ ಡಬಲ್ 6 ಗ್ಲಾಸ್ ನೀರನ್ನು ಹಾಕ್ಕೊತಿದ್ದೀನಿ ನೋಡಿ. 6 ಗ್ಲಾಸ್ ನೀರನ್ನು ಹಾಕ್ಕೊತಿದ್ದೆ. ಅದರಲ್ಲೇ ಬಾಸುಮತಿ ಅಕ್ಕಿ ಕೂಡ ನಾನು ಹಾಕ್ಕೊಂಡಿದ್ದೀನಿ. ಸೊ ನಾನು 7 ಗ್ಲಾಸ್ ನೀರನ್ನು ಹಾಕ್ಕೊತಿದ್ದೀನಿ. 7 ಗ್ಲಾಸ್ ನೀರನ್ನು ಹಾಕ್ಕೊಂಡ್ಮೇಲೆ ನಂತರ ಅದನ್ನು ನೀಟಾಗಿ ಸುತ್ತ ಪಾತ್ರೆಗೆಲ್ಲ ಅಂಟ್ಕೊಂಡಿರುತ್ತಲ್ಲ ಮಸಾಲೆ, ಅದೇ ಸ್ಪೂನಿಂದ ನಾವು ನೀಟಾಗಿ ಅದರಲ್ಲಿ ಮಿಕ್ಸ್ ಮಾಡಬೇಕು. ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಮತ್ತು ಲಿಡ್ಡಿಂದ ಕ್ಲೋಸ್ ಮಾಡಿಬಿಡಿ. ಕ್ಲೋಸ್ ಮಾಡಿದ ಮೇಲೆ ನೋಡಿ, ಇವಾಗ ಒಂದು ಕುದಿ ಬಂದಿದೆ. ಕುದಿ ಬಂದ ಮೇಲೆ ಇವಾಗ ನಾವು ನೆನೆ ಹಾಕಿದ್ವಲ್ಲ ಅಕ್ಕಿನ ಇದರಲ್ಲಿ ಹಾಕ್ಕೊಂಬಿಡೋಣ. ಬಾಸುಮತಿ ಕೂಡ ಇದರಲ್ಲೇ ಇದೆ. ಎಷ್ಟು ಪರ್ಫೆಕ್ಟ್ ಆಗುತ್ತಂದರೆ ಈ ವಿಂಟರ್ ಸೀಸನ್ನಲ್ಲಿ ಹೋಮ್ ಮೇಡ್ ಬಿರಿಯಾನಿ ತಿನ್ನಲಿಕ್ಕೆ ಹಬ್ಬ ನೋಡ್ತಾ ಇದ್ದರೆ ಹಂಗೆ ಬಾಯಲ್ಲಿ ನೀರು ಬರ್ತಾ ಇದೆ, ಯಾವಾಗ ತಿಂತೀನೋ ಅಂತಂದೇಳಿ. ನೀವು ಈ ಥರ ಮನೇಲೇ ಮಾಡ್ಕೊಂಡಿದ್ದೆ ಆದರೆ ನಿಮ್ಮ ಮನೇಲಿ ಫ್ಯಾಮಿಲಿಯವರು, ನಿಮ್ಮ ಅಪ್ಪ ಅಮ್ಮ, ಫ್ರೆಂಡ್ಸು, ನಿಮ್ಮ ತಮ್ಮಂದಿರು, ಅಕ್ಕಂದಿರು ಎಲ್ಲರೂ ಕೂಡ, ವಯಸ್ಸಾದವರಿಗಂತೂ ತುಂಬಾ ಹೆಲ್ತನ್ನು ನೋಡ್ಬೇಕು ನಾವು. ಯಾಕಂದರೆ ಹೊರಗಡೆಯಿಂದ ತಂದು ತಿಂದಿದ್ದೆ ಆದರೆ ಅವರು ಯಾವ ಆಯಿಲಿಂದ ಮಾಡಿರ್ತಾರೋ ಹೇಗೋ ಗೊತ್ತಿರಲ್ಲ ಅಲ್ವಾ. ಸೊ ನಾವು ಮನೆಯಲ್ಲೇ ಹೋಮ್ ಮೇಡ್ ಮಾಡಿಕೊಂಡು ತಿನ್ನಬೇಕು. ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡು ಸ್ವಲ್ಪ ಮೇಲೆ ಕಸ್ತೂರಿ ಮೇಥಿಯನ್ನು ಉದುರಿಸ್ಕೊಂಡ್ಬಿಡೋಣ. ಕಸ್ತೂರಿ ಮೇಥಿ ಉದುರಿಸ್ಕೊಂಡ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಲಿಡ್ ಕ್ಲೋಸ್ ಮಾಡೋಣ. ಲಿಡ್ ಕ್ಲೋಸ್ ಮಾಡಿ ಹಾಫ್ ಆನ್ ಅವರ್ ಆದರೂ ಬಿಟ್ಬಿಡೋಣ. ಅದು ಬೇಯಬೇಕಲ್ಲ, ಪೀಸಸ್ ಎಲ್ಲ ಚೆನ್ನಾಗಿ ಬೇಯಬೇಕು. ಲಿಡ್ ಕ್ಲೋಸ್ ಮಾಡಿ ಅರ್ಧ ಗಂಟೆ ಬಿಟ್ಟು ನೋಡಿ ಈ ಥರ ಯಾವ ರೀತಿ ಸೆಟ್ ಆಗಿದೆನಾ ಇಲ್ಲ ಅಂತ ನೋಡಬೇಕು. ಅಂದರೆ ನೀರೆಲ್ಲ ಹೋಗಿದೆನಾ ಇಲ್ವಾ ಅಂತ ಚೆಕ್ ಮಾಡಲಿಕ್ಕೆ ಒಂದು ಸತಿ ತೆಗೆದ್ಬಿಟ್ಟು ಇನ್ನೊಂದು ಸತಿ ಮಿಕ್ಸಪ್ ಮಾಡ್ಕೊಳ್ಳಿ. ಮಿಕ್ಸಪ್ ಮಾಡ್ಕೊಂಡ್ಮೇಲೆ ನಮಗೆ ಗೊತ್ತಾಗಿದೆ ಅಕ್ಕಿ ಎಲ್ಲ ಬೆಂದಿದೆಯಾ ಇಲ್ಲ ಅಂತ ಒಂದು ಸತಿ ಚೆಕ್ ಮಾಡ್ಕೊಂಡು ನೀಟಾಗಿ ತಿರುಗಿಸ್ಕೋಬೇಕು. ಅಂದರೆ ನಿಧಾನಕ್ಕೆ ತಿರುಗಿಸ್ಕೋಬೇಕು. ಬೇಗ ಅಂತಂದು ಪ್ರೆಷರಾಗಿ ತಿರುಗಿಸ್ಬಿಟ್ರೆ ಪೀಸಸ್ ಎಲ್ಲ ಬ್ರೇಕ್ ಆಗಿ ಹೋಗ್ಬಿಡುತ್ತೆ. ಸೊ ನಾನು ಅಕ್ಕಿ ಎಲ್ಲ ಬಾಸುಮತಿ ಅಕ್ಕಿ ಇರೋದ್ರಿಂದ ನೀಟಾಗಿ ನಾವು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ಬಿಟ್ಬಿಡಿ. 10 ಮಿನಿಟ್ಸ್ ಬಿಟ್ಟು ನೋಡಿ ಯಾವ ರೀತಿ ಸೆಟ್ ಆಗಿದೆ ಅಂತ. ವಾವ್, ನೋಡಿದ್ರೆ ಹಾಗೆ ಬಾಯಲ್ಲಿ ನೀರು ಬರ್ತಿದೆ ಅಲ್ವಾ. ಸೊ ನೀವು ಕೂಡ ಇದೇ ರೀತಿ ಮನೆಯಲ್ಲೇ ಹೋಮ್ ಮೇಡ್ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ನೀವು ಎಲ್ಲರೂ ಕೂಡ ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಾ ಈ ವಿಂಟರ್ ಸೀಸನಲ್ಲಿ ತಿನ್ಬೋದು. ಸೊ ಇದರಲ್ಲಿ ಮೇಲೆ ಆವಾಗಲೇ ಬೇಯಿಸಿಟ್ಕೊಂಡಿರ್ತಕ್ಕಂಥ ಫ್ರೈಡ್ ಈರುಳ್ಳಿನ ನಾವು ಇದರಲ್ಲಿ ಹಾಕ್ಕೊಂಬಿಡೋಣ. ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಇನ್ನು ಅರ್ಧ ನಿಂಬೆಹಣ್ಣು ತೆಗೆದಿಟ್ಕೊಂಡಿದ್ವಲ್ಲ ಆ ನಿಂಬೆ ರಸನ ಹಿಂಡ್ಕೊಂಬಿಡೋಣ ಇದ್ರ ಮೇಲೆ. ಹಿಂಡ್ಕೊಂಡು ಲಿಡ್ ಕ್ಲೋಸ್ ಮಾಡಿಬಿಡೋಣ. ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು 5 ಮಿನಿಟ್ಸ್ ಸಾಕು. ತೆಗೆದ್ಬಿಟ್ಟು ನೋಡಿ, ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಲಾಸ್ಟಿಗೆ ಟೇಸ್ಟಿಗೆ ಅಂತಂದು ಹೇಳಿ ಇನ್ನೊಂದು ಸ್ಪೂನು ತುಪ್ಪನ ಹಾಕ್ಕೊತಿದ್ದೀನಿ. ತುಪ್ಪ ಹಾಕ್ಕೊಂಡ್ಮೇಲೆ ಸ್ವಲ್ಪ ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸ್ ಕ್ಲೋಸ್ ಮಾಡಿ ತೆಗೀರಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತಂದು, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನೀವು ನೋಡಿ, ಇಲ್ಲಿ ನೋಡ್ತಿರ್ಬೋದು, ಸ್ಪೂನಲ್ಲಿ ತೋರಿಸಿದ್ದೀನಲ್ಲ ನಾನು ಯಾವ ರೀತಿ ಬೆಂದಿದೆ, ಚೆನ್ನಾಗಾಗಿದೆ, ಯಾವ ರೀತಿ ಸೆಟ್ ಆಗಿದೆ ಅಂತ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಅವರು ಬಿರಿಯಾನಿಯಲ್ಲಿ ಯಾವ ರೀತಿ ಕಲರ್ ಹಾಕ್ತಾರೋ ಏನೋ ಗೊತ್ತಿರಲ್ಲ ಹೋಟೆಲ್ದಲ್ಲಿ. ನಾವು ಹಾಗೆ ನಮ್ಮ ಖುಷಿಗೆ ಬಾಯಿ ರುಚಿಗೆ ಹೋಗಿ ತಿಂದುಬಿಡ್ತೀವಿ ಅಲ್ವಾ. ನಾವು ಇದೇ ರೀತಿ ಆದರೆ ಆ ತಪ್ಪನ್ನು ಮಾಡ್ದೇನೆ ನಾವು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನಾವು ಮಾಡಿದ್ದೀವಿ ಅನ್ನೋ ಖುಷಿ ಇರುತ್ತೆ. ಹೊಟ್ಟೆ ತುಂಬ ನೆಮ್ಮದಿಯಾಗಿ ನೀವು ಈ ವಿಂಟರ್ ಸೀಸನಲ್ಲಿ ಬಿರಿಯಾನಿಯನ್ನು ತಿನ್ಬೋದು. ನೋಡಿ ಯಾವ ರೀತಿ ಚಿಕನ್ ಬೆಂದಿದೆ ಅಂತಂದೇಳಿ. ಅದರಲ್ಲಿ ಸ್ವಲ್ಪ ನಾವು ಮೊಸರು ಮತ್ತು ಈರುಳ್ಳಿಯನ್ನು ಟೇಸ್ಟಿಗೆ ಸೈಡ್ಗೆ ಗ್ರೇವಿಯಾಗಿ ನೋಡಿದ್ರಲ್ಲ. ಹೋಮ್ ಮೇಡ್ ಡಿಶಸ್ ಮಾಡೋದು ಹೇಗೆ ಅಂತ. ಹೋಮ್ ಮೇಡ್ ಡಿಶಸ್ನ ಇನ್ನೂ ಕಂಟಿನ್ಯೂಸ್ ಆಗಿ ನೋಡಬೇಕನ್ನೋದಾದರೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.